ಓ ಮನಸೆ, ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ 81. ಅಂಜಲಿ ತಿಂಡಿ ಬಗ್ಗೆ ಎಲ್ಲರೂ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದ್ರು. ಆದರೆ ವಿಜಯ್ ಒಂದೇ ಒಂದು ಮಾತಾಡಿರಲಿಲ್ಲ. ಹಾಗಾಗಿ ಅಂಜಲಿಗೆ ಸ್ವಲ್ಪ ಬೇಜಾರಾಗಿತ್ತು. ಹಾಗಂತ ಅದಕ್ಕೆಲ್ಲ ಮುನಿಸ್ಕೊಳ್ಳೋ ಹುಡುಗಿ ಅಂಜಲಿ ಆಗಿರಲಿಲ್ಲ. ಆದರೂ ಮೊದಲನೇ ಸಲ ತನ್ನ ಗಂಡನಿಗೋಸ್ಕರ ಮಾಡಿದ ಅಡುಗೆ ಬಗ್ಗೆ ಗಂಡ ಏನೂ ಮಾತಾಡದೇ ಇದ್ದಿದ್ದು ಅವಳಿಗೆ ಸ್ವಲ್ಪ ಕಸಿವಿಸಿಯಾಗಿದ್ದಂತೂ ನಿಜ. ಅದನ್ನು ಅರ್ಥ ಮಾಡಿಕೊಂಡ ವಿಜಯ್ ರೂಮಿಗೆ ಹೋಗಿ ಅವಳನ್ನು ಕರೆದಿದ್ದ. ಮೇಲೆ ಬಂದ ಅಂಜಲಿ ಮನಸ್ಸು ಇನ್ನೂ ಗೊಂದಲದಲ್ಲೇ ಇತ್ತು. ಅವಳನ್ನು ಹಾಗೆ ನೋಡಿದ ವಿಜಯ್ಗೆ ಸ್ವಲ್ಪ ಕಾಡೋ ಮನಸ್ಸಾಗಿತ್ತು. ಹಾಗಾಗಿ ಯಾಕಂಜು ಈ ಥರ ಇದೆಯಾ ಅಂತ ಅವಳನ್ನು ಕೇಳ್ದ. ಅವಳು ಏನೂ ಇಲ್ಲ ಅಂತ ಹೇಳಿ ತಲೆ ಬಗ್ಸಿದ್ಲು. ವಿಜಯ್ ಅವಳ ಜೊತೆ ಮಾತಾಡಬೇಕಾದ್ರೆ ತುಂಬ ಗಂಭೀರವಾಗಿದ್ದ. ಅವನ ಗಂಭೀರತೆ ಅಂಜಲಿ ಮನಸ್ಸಲ್ಲಿ ಮತ್ತಷ್ಟು ಭಯ ಹುಟ್ಟಿಸಿತ್ತು. ಹಾಗಾಗಿ ಅವಳು ಏನೂ ಇಲ್ಲ ಅಂತ ತಡವರಿಸ್ತಾ ಇದ್ಲು. ಅಂಜಲಿ ಆ ಥರ ತಡವರಿಸ್ತಾ ಅವನಿಗೆ ಏನೂ ಇಲ್ಲ ಅನ್ನೋವಾಗಲೇ ವಿಜಯ್ ಅವಳ ಹತ್ತಿರಕ್ಕೆ ಬಂದು ನಿಂತಿದ್ದ. ಅವನ ಬಿಸಿ ಉಸಿರು ಅವಳಿಗೆ ತಾಕ್ತಾ ಇತ್ತು. ಅವಳ ಬಗ್ಗಿದ ತಲೆ ಎತ್ತಿರಲಿಲ್ಲ. ವಿಜಯ್ ಅವಳನ್ನು ಇನ್ನೂ ಹತ್ತಿರ ಎಳ್ಕೊಂಡು ಅವಳ ಮುಖವನ್ನು ಬೊಗಸೆನಲ್ಲಿ ಹಿಡಿದು, ನಾನಿವತ್ತು ನೀನು ಮಾಡಿರೋ ತಿಂಡಿ ಹೇಗಿತ್ತು ಅಂತ ಹೇಳೋದು ಬೇಡವಾ ಅಂತ ಕೇಳ್ದ. ಹೇಳಿ, ನಾನು ಆಗಿಂದ ನೀವೇನೂ ಹೇಳಲಿಲ್ವಲ್ಲ ಅಂತ ಚೆನ್ನಾಗಿರ್ಲಿಲ್ವೇನೋ ಅಂದ್ಕೊಂಡೆ. ಆಗ ಹೇಳೋವಾಗ ಅವಳ ಮುಖ ಚಿಕ್ಕದಾಗಿತ್ತು. ಅದನ್ನು ನೋಡಿದ ವಿಜಯ್ ಮನಸ್ಸಲ್ಲೇ ನಕ್ಕು ಅಂಜು ಅಂತ ತುಂಬ ಒಲವಿನಿಂದ ಕರೆದ. ಆ ಕರೆನಲ್ಲಿ ಅಂಜಲಿಗೆ ಅವನ ಪ್ರೀತಿ, ಕಾಳಜಿ ಎಲ್ಲವೂ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು. ಅವಳು ಅದೇ ಭಾವದಿಂದ ಅವನನ್ನು ಕಣ್ಣೆತ್ತಿ ನೋಡಿದ್ಲು. ಅವನ ಕಣ್ಣಲ್ಲೂ ಅವಳೆಡೆಗಿನ ಅಗಾಧವಾದ ಪ್ರೀತಿ ಕಾಣಿಸ್ತಾ ಇತ್ತು. ಅವನ ಕಣ್ಣಲ್ಲಿನ ಅವಳ ಬಗೆಗಿನ ಒಲವಿದೆ ಅದಕ್ಕೆ ಅಂಜಲಿ ಸೋತಿದ್ಲು. ಅಂಜಲಿ ಅವನ ಹಾಗೆ ಕರೆದಾಗ ಏನು ಅನ್ನೋ ಹಾಗೆ ಅವನ ಕಣ್ಣನ್ನೇ ನೋಡ್ತಾ ಇದ್ಲು. ವಿಜಯ್ ಪ್ರೀತಿಯಿಂದ ಅವಳ ಹಣೆಗೆ ಮುತ್ತಿಟ್ಟ. ಅವಳಿಗೆ ಅವನು ಏನು ಹೇಳೋಕೆ ಹೊರಟಿದ್ದಾನೆ ಅಂತ ಅರ್ಥ ಆಗಲಿಲ್ಲ. ವಿಜಯ್ ಅವಳ ಮುಖವನ್ನು ನೋಡ್ತಾ ಅಂಜಲಿ ಅವನ ಮುಖವನ್ನೇ ನೋಡ್ತಾ ಇದ್ಲು. ವಿಜಯ್ ಅವಳ ಕಣ್ಣನ್ನೇ ನೋಡ್ತಾ, ಹೀಗೆ ಸ್ಪೆಷಲ್ಲಾಗಿ ನನಗೋಸ್ಕರ ಸ್ವೀಟ್ ಮಾಡಿರೋ ನನ್ನ ಹೆಂಡತಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನಿಸ್ತು. ಅದಕ್ಕೆ ಎಲ್ಲರ ಮುಂದೆ ಇದನ್ನು ಹೇಳೋಕ್ಕಾಗಲಿಲ್ಲ ಅಂತಂದ. ಅವನ ಮಾತಿಗೆ ಅಂಜಲಿ ಮುಖದಲ್ಲಿ ತಂತಾನೆ ನಾಚಿಕೆ ಮೂಡಿತ್ತು. ನಿಜ ಹೇಳ, ನೀನು ಮಾಡಿರೋ ತಿಂಡಿ ತುಂಬಾ ಚೆನ್ನಾಗಿತ್ತು. ಐ ರಿಯಲಿ ಲವ್ಡ್ ಇಟ್. ಆದರೆ ನೀನು ಸ್ವೀಟ್ ಮಾಡ್ತೀಯಾ ಅಂದಾಗ ನನಗೆ ಇಷ್ಟ ಆಗಿರೋ ಕ್ಯಾರೆಟ್ ಹಲ್ವಾ ಮಾಡಬಹುದು ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ನನಗೋಸ್ಕರ ಪೇಷನ್ಸಿಂದ ಅಷ್ಟು ಚೆನ್ನಾಗಿ ಕ್ಯಾರೆಟ್ ಹಲ್ವಾ ಮಾಡಿರೋ ನನ್ನ ಮುದ್ದು ಹೆಂಡತಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅವಳ 2 ಕೆನ್ನೆಗಳಿಗೆ ಮುತ್ತಿಟ್ಟ. ಅಂಜಲಿ ಅವನನ್ನೇ ನೋಡ್ತಾ ಅಂದರೆ ನಿಮಗೆ ಇಷ್ಟ ಆಯಿತಾ ಅಂತ ತುಂಬಾ ಖುಷಿಯಿಂದ ಕೇಳಿದ್ಲು. ಬರೀ ಇಷ್ಟ ಅಲ್ಲ, ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಅವಳನ್ನು ಹಾಗೆ ಮುದ್ದು ಮಾಡ್ತಾನೆ ಇದ್ದ. ಅಂಜಲಿ ಅವನ ಪ್ರತಿ ಮುತ್ತಿಗೂ ಯಾವಾಗಲೂ ಸೋಲ್ತಾನೆ ಇರ್ತಾಳೆ. ಅಂಥದ್ರಲ್ಲಿ ಈಗ ಅವನಿಗೆ ಸ್ಪಂದಿಸ್ತಾನೆ ಅವನನ್ನು ಪ್ರಶ್ನೆ ಮಾಡ್ತಾ ಇದ್ಲು. ಹಾಗಾದರೆ ಎಲ್ಲರ ಮುಂದೆ ಯಾಕೆ ಏನೂ ಹೇಳಲಿಲ್ಲ ಅಂತ ಮುನಿಸು ತೋರಿಸಿದ್ಲು. ಆಗಲೇ ಹೇಳಲಿಲ್ವಾ ಎಲ್ಲರ ಮುಂದೆ ಈ ಥರ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಅಂತ, ಅದಕ್ಕೆ ಸುಮ್ಮನೆ ಇದ್ದೆ ಅಂತ ಹೇಳಿ ಒಂದೇ ಸಮನೆ ಪ್ರಶ್ನೆ ಮಾಡ್ತಿದ್ದ ಅವಳ ತುಟಿಗಳನ್ನು ತನ್ನ ತುಟಿಯಿಂದ ಲಾಕ್ ಮಾಡ್ದ. ಅಷ್ಟಕ್ಕೆ ಹುಡುಗಿ ಗಪ್ಚುಪ್. ಸಾಕನ್ನುವಷ್ಟು ಅವಳ ಅದರಗಳ ಸವಿ ಸೌದು ಅವಳಿಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋವಾಗ ಅವಳನ್ನು ಬಿಟ್ಟಿದ್ದ. ಇಬ್ಬರ ಉಸಿರಾಟ ವೇಗವಾಗಿತ್ತು. ಅಂಜಲಿ ಅವನ ಮುತ್ತಿಂದ ಇನ್ನೂ ಹೊರಗಡೆನೆ ಬಂದಿರಲಿಲ್ಲ. ಅವಳು ಸುಧಾರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ಲು. ವಿಜಯ್ ಅವಳನ್ನು ಇನ್ನೂ ಹತ್ರ ಕೇಳಿಕೊಂಡು ಗಟ್ಟಿಯಾಗಿ ಅಪ್ಕೊಂಡ. ಮಿಸಸ್ ವಿಜಯ್, ದಿನ ಹೀಗೆ ನನಗೆ ಆಫೀಸಿಗೆ ಹೋಗೋವಾಗ ಸ್ವೀಟ್ ಕೊಟ್ಟೆ ಕಳಿಸ್ಬೇಕು ಅಂದ. ಅಂದರೆ ಹಾಗಾದರೆ ದಿನ ಸ್ವೀಟ್ ಮಾಡಲಾ ಅಂತ ಕೇಳಿದ್ಲು. ವಿಜಯ್ಗೆ ಅವಳ ಮಾತಿಗೆ ತಲೆ ಚಚ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಅವನು ಮಂಚದ ಮೇಲೆ ಕೂತ್ಕೊಂಡು ಅವಳನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು, ಮಿಸಸ್ ವಿಜಯ್, ನಿಜವಾಗ್ಲೂ ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ವಾ ಅಂತ ಕೇಳ್ದ. ಅಂಜಲಿ ಇನ್ನೋಸೆಂಟ್ ಫೇಸ್ ಮಾಡಿಕೊಂಡು ಪಿಳಿ ಅಂತ ಅವನ ಕಣ್ಣನ್ನೇ ನೋಡ್ತಾ ಇದ್ಲು. ನಿಜವಾಗ್ಲೂ ಹೇಳ್ತೀನಿ, ಹೀಗೆ ನೀನು ಕ್ಯೂಟಾಗಿ ಬಿಹೇವ್ ಮಾಡ್ತಿದ್ರೆ ನನ್ನ ಕಂಟ್ರೋಲ್ ನಾನು ನಿಜವಾಗ್ಲೂ ತಪ್ತೀನಿ. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಐ ಡೋಂಟ್ ಕೇರ್ ಅಂದ. ಅಂಜಲಿ ಅವನ ಎದೆನಲ್ಲಿ ಅವಳಿಗಾಗ್ತಿರೋ ನಾಚಿಕೆನ ತಡ್ಕೊಳ್ಳೋದಕ್ಕಾಗದೆ ಮುಖ ಉದ್ಗಿಸ್ಕೊಂಡ್ಲು. ಹೇ ಹೆಂಡತಿ, ನಾನು ಆಫೀಸಿಗೆ ಹೋಗಬೇಕು. ಹೀಗೆ ನೀನು ಅಂಟ್ಕೊಂಡು ಕೂತಿದ್ರೆ ನಾನು ಹೇಗೆ ಆಫೀಸಿಗೆ ಹೋಗಲಿ ಅಂದ. ಅಂಜಲಿ ಅವನಿಂದ ಮೇಲೆ ಎದ್ದೇಳೋದಕ್ಕೆ ಹೋದ್ಲು. ಆದರೆ ವಿಜಯ್ ಮತ್ತೆ ಎಳೆದು ಅವಳನ್ನು ತೊಡೆ ಮೇಲೆ ಕೂರಿಸ್ಕೊಂಡ. ಈಗ ಹೋಗೋದಕ್ಕೆ ಮುಂಚೆ ನಾನು ಹೇಳಿದ ಹಾಗೆ ಸ್ವೀಟ್ ಕೊಟ್ಟು ಹೋಗು ಅಂತ ಹೇಳಿ ಅವಳ ತುಟಿ ಸವರಿದ. ಈಗ ಅಂಜಲಿಗೆ ಅರ್ಥ ಆಯಿತು ಅವನು ಯಾವ ಸ್ವೀಟ್ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ.
ಅವನ ಆ ಪರಿಯ ತುಂಟಾಟ ಅವಳಿಗೆ ಇನ್ನಷ್ಟು ಮಗದಷ್ಟು ನಾಚಿಕೆನ ತರಿಸ್ತಾ ಇತ್ತು. ಅವಳು ನಾಚಿಕೊಂಡೆ, ಪ್ಲೀಸ್ ಬಿಡಿ, ನನ್ನನ್ನು ಕೆಳಗಡೆ ಹೋಗಬೇಕು, ನಾನು ಮೇಲ್ಗಡೆ ಬಂದು ತುಂಬ ಹೊತ್ತಾಯಿತು, ಕೆಳಗಡೆ ಎಲ್ಲರೂ ಏನು ಅಂದ್ಕೊಳ್ಳಲ್ಲ ಅಂತ ಕೊಸರಾಡ್ತಾ ಇದ್ಲು. ನಾನು ಹೇಳಿಲ್ವಾ ನೀನು ಬೇಗ ಸ್ವೀಟ್ ಕೊಟ್ಟರೆ ಬಿಡ್ತೀನಿ ಅಂದ. ಅಂಜಲಿ ಆಗಲೇ ನೀವೇ ಕೊಟ್ರಲ್ಲ ಅಂತ ಹೇಳಿದ್ಲು. ಅದು ನೀನು ಕ್ಯಾರೆಟ್ ಹಲ್ವಾ ಮಾಡಿದ್ದಕ್ಕೆ ನಾನು ಕೊಟ್ಟಿದ್ದು, ಆದರೆ ಇದು ನಾನು ಆಫೀಸಿಗೆ ಹೋಗೋವಾಗ ಡೈಲಿ ಹೀಗೆ ನೀನು ಕೊಡಬೇಕು ಅಂತ ಹೇಳ್ತಿರೋದು ಸ್ವೀಟ್, ಸೊ ನೀನೇ ಕೊಡಬೇಕು, ಕಮಾನ್ ಕ್ವಿಕ್ ಬೇಗ ಕೊಡು ಅಂದ. ಪ್ಲೀಸ್ ನನ್ನಿಂದ ಆಗಲ್ಲ, ಈ ಥರ ಎಲ್ಲ ಕಾಡಬೇಡಿ ಅಂತ ಬೇಡ್ಕೊಳ್ಳೋ ಥರ ಕೇಳ್ತಾ ಇದ್ಲು. ಆಗ ವಿಜಯ್ ಮತ್ತೆ ತನ್ನ ತುಟಿ ಜೊತೆಗೆ ಅವಳ ತುಟಿನ ಸೇರಿಸಿ ಡೀಪ್ ಕಿಸ್ ಕೊಟ್ಟು ಅವಳ ಕೊರಳಲ್ಲಿ ಮುಖಾನ ಉದುಗಿಸಿ ಲೈಟಾಗಿ ಬೈಟ್ ಮಾಡಿ, ಇವತ್ತು ಒಂದಿನ ನಾನು ಕೊಟ್ಟಿದ್ದೀನಿ, ಬಟ್ ನಾಳೆಯಿಂದ ನೀನೇ ಕೊಡಬೇಕು, ಅದನ್ನು ಧೈರ್ಯ ತಂದ್ಕೊಂಡು ಕೊಡ್ತೀಯೋ ಇಲ್ಲ ಇದೇ ಥರ ನಾಚಿಕೆಯಿಂದ ಕೊಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಸ್ವೀಟ್ ನಿನ್ನ ಕಡೆಯಿಂದ ಬೇಕೇ ಬೇಕು, ಇಲ್ಲ ಅಂದರೆ ಅಂತ ಹೇಳಿ ಕಿವಿನಲ್ಲಿ ಏನನ್ನೋ ಪಿಸ್ಕೊಟ್ಟಿದ್ದ. ಅದನ್ನು ಕೇಳಿ ಅಂಜಲಿ ರೂಮಿಂದ ಹೊರಗಡೆ ಓಡೋದಕ್ಕೆ ಹೊರಟ್ಲು. ಅಷ್ಟರಲ್ಲಿ ವಿಜಯ್ ಅವಳ ಕೈ ಹಿಡಿದು, ವೇಟ್ ಮಿಸ್ಸಸ್ ವಿಜಯ್, ನಾನು ಇನ್ನೂ ನಿನಗೆ ಕಾಡೋದಿಲ್ಲ, ನಾನು ನಿನಗೇನೋ ಕೊಡಬೇಕು, ಜಸ್ಟ್ ಅ ಮಿನಿಟ್ ಅಂತ ಹೇಳಿ ಕಬೋರ್ಡ್ ಓಪನ್ ಮಾಡಿ ಅದರಿಂದ ಒಂದು ಬಾಕ್ಸ್ ತೆಗೆದು ಅವಳ ಕೈಯಲ್ಲಿಟ್ಟ. ಏನಿದು ಅಂತ ಕೇಳಿದ್ಲು ಅಂಜಲಿ. ಓಪನ್ ಮಾಡು ಗೊತ್ತಾಗತ್ತೆ ಅಂತ ಹೇಳಿ ವಿಜಯ್ ಕೊಟ್ಟು ಬಾಕ್ಸ್ ಅವಳ ಕೈಯಿಂದ ಓಪನ್ ಮಾಡಿಸ್ದ. ಅದರಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ನವಿಲಿನ ಡಿಸೈನಿನ ನೆಕ್ಲೆಸ್ ಇತ್ತು. ಅದನ್ನು ನೋಡಿ ಅಂಜಲಿ ಕಣ್ಣು ತಂತಾನೆ ಅರಳಿತ್ತು. ವಿಜಯ್ ಅವಳನ್ನು ಬಳಸಿ ನಿಂತು, ಇಷ್ಟ ಆಯ್ತಾ ಅಂತ ಅವಳ ಕಿವಿ ಹತ್ರ ಬಾಗಿ ಕೇಳ್ದ. ಒಂದು ಕ್ಷಣ ಕಂಪಿಸಿದ ಅಂಜಲಿ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ಲು. ಅವಳಿಗೆ ಇಷ್ಟ ಆಗತ್ತೆ ಅಂತಾನೆ ವಿಜಯ್ ಅದನ್ನು ತಂದಿದ್ದ. ಶರ್ಮಿಳಾ ಮದುವೆ ಶಾಪಿಂಗಿಗೆ ಇವರಿಬ್ಬರನ್ನ ಕರ್ಕೊಂಡು ಹೋಗಿದ್ದಾಗ ಅಂಜಲಿ ಅದನ್ನು ನೋಡಿ ತುಂಬ ಇಷ್ಟಪಟ್ಟಿದ್ಲು, ಆದರೆ ಅದನ್ನು ತಗೊಳ್ಳೋದಕ್ಕಾಗಲ್ಲ ಅಂತ ಇವರನ್ನ ಕೇಳೋದಕ್ಕೂ ಮನಸ್ಸಿಲ್ಲದೆ ಸುಮ್ಮನೆ ಬಂದಿದ್ಲು. ಅದು ವಿಜಯ್ ಗಮನಕ್ಕೆ ಬಂದಿತ್ತು. ಹಾಗಾಗಿ ಅವನು ಆ ನೆಕ್ಲೆಸ್ ತಂದಿದ್ದ. ಅಂಜಲಿಗೆ ಈಗ ನೆನಪಾಯಿತು, ಈ ನೆಕ್ಲೆಸ್ ಅವತ್ತವಳು ಜ್ಯುವೆಲ್ರಿ ಶಾಪಲ್ಲಿ ಇಷ್ಟಪಟ್ಟಿದ್ದ ನೆಕ್ಲೆಸ್ ಅಂತ. ಅದನ್ನು ನೋಡಿ ಅವಳು ವಿಜಯ್ ಮುಖ ನೋಡಿದ್ಲು. ಅವಳ ನೋಟವನ್ನು ಅರ್ಥ ಮಾಡಿಕೊಂಡ ವಿಜಯ್, ಹೌದು ಆವತ್ತು ನೀನು ಈ ನೆಕ್ಲೆಸ್ ನೋಡೋವಾಗ ಇದು ನಿನ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಯಿತು, ಆದರೆ ನೀನು ಬಾಯ್ಬಿಟ್ಟು ಕೇಳ್ತೀಯಾ ಅಂತ ಅಂದ್ಕೊಂಡೆ, ಬಟ್ ನೀನು ಕೇಳಲಿಲ್ಲ, ಹಾಗಾಗಿ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಇದನ್ನು ನಾನು ತಗೊಂಡು ಬಂದೆ. ಇವತ್ತು ಮಾಮ್ ಗಿಫ್ಟ್ ತೊಗೊಂಡು ಬಾ ಅಂದಾಗ ಈ ನೆಕ್ಲೆಸ್ ನೆನಪಾಯಿತು, ಇದನ್ನು ಕೊಡೋದಕ್ಕೋಸ್ಕರನೇ ನಿನ್ನ ರೂಮಿಗೆ ಕರೆದಿದ್ದು, ಇಷ್ಟ ಆಯಿತಾ ನಿನಗೆ ಅಂತ ಕೇಳ್ದ. ಅಂಜಲಿ ತುಂಬಾ ಇಷ್ಟ ಆಯಿತು, ಅವತ್ತಲ್ಲಿ ನೋಡಿದಾಗಲೇ ಇದು ನನಗೆ ಹಿಡಿಸಿತ್ತು ಅಂತ ಹೇಳಿದ್ಲು. ಹಾಗಿದ್ರೆ ಅವತ್ತೇ ಕೇಳಬೇಕಿತ್ತು ಅಲ್ವಾ? ಓಕೆ, ಮುಂಚೆ ಆದರೆ ನಿನಗೆ ಕೇಳೋದಕ್ಕೆ ಮುಜುಗರ ಆಗ್ತಿತ್ತೇನೋ, ಆದರೆ ಇನ್ನು ಮುಂದೆ ನಿನಗೆ ಏನೇ ಇಷ್ಟ ಆದರೂ ಅದನ್ನು ನೀನು ನನಗೆ ಕೇಳಬೇಕು, ನೀನು ನನ್ನ ಹೆಂಡತಿ, ನೀನು ಏನೇ ಕೇಳಿದ್ರು ಅದನ್ನು ತಂದು ಕೊಡೋ ಜವಾಬ್ದಾರಿ ನನ್ನದು ಅಂದ. ಅವನ ಮಾತು ಕೇಳಿ ಅಂಜಲಿಗೆ ಮನಸ್ಸು ತುಂಬಿ ಬಂತು. ಯಾವುದೇ ಹೆಂಡತಿ ಆದರೂ ಬಯಸೋದು ಇದನ್ನೇ ಅಲ್ವಾ, ಹೆಂಡತಿನ ಗಂಡ ಜವಾಬ್ದಾರಿ ಅಂತ ಹೇಳಿದಾಗ ಅವಳಿಗೆ ಸಿಗೋ ಆ ಸೆಕ್ಯೂರ್ ಫೀಲಿಂಗ್ ಇನ್ಯಾವುದ್ರಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಕೊಡೋ ಚಿನ್ನ ಬೆಳ್ಳಿ ವಜ್ರಕ್ಕಿಂತ ಗಂಡ ಪಕ್ಕದಲ್ಲಿರ್ತಾನೆ ಅಂತ ಹೇಳಿದಾಗ ಸಿಗೋ ಆ ಕಂಫರ್ಟ್ ಹೆಣ್ಣು ಮಕ್ಕಳಿಗೆ ಇನ್ನು ಯಾವುದ್ರಲ್ಲೂ ಸಿಗಲ್ಲ. ಈಗ ಅಂಜಲಿ ಅದನ್ನು ಫೀಲ್ ಮಾಡ್ತಾ ಇದ್ಲು. ಅದನ್ನು ಕೇಳಿ ಅವಳ ಕಣ್ಣು ತುಂಬಿ ಬಂದಿತ್ತು. ಅವಳ ಕಣ್ಣೀರನ್ನು ಒರೆಸಿದ ವಿಜಯ್, ನೀನು ಅಳು ಅಂತ ಹೇಳಿ ನಾನು ಇದನ್ನು ಕೊಟ್ಟಿಲ್ಲ, ಹಾಕೊಂಡು ನೋಡಿ ಖುಷಿ ಪಡು ಅಂತ ಕೊಟ್ಟಿದ್ದು, ಇನ್ಯಾವತ್ತೂ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು, ನನಗೆ ನಿನ್ನ ಕಣ್ಣೀರನ್ನು ನೋಡೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ ನವಿರಾಗಿ ಗದರ್ದ. ಅಂಜು, ನಾನೇ ಇದನ್ನು ನಿನ್ನ ಕೊರಳಿಗೆ ಹಾಕ್ಲಾ ಅಂತ ಆಸೆಯಿಂದ ಕೇಳ್ದ. ಅಂಜಲಿ ಸರಿ ಅಂತ ಒಪ್ಪಿಗೆ ಅನ್ನೋ ಹಾಗೆ ಅವನಿಗೆ ಬಾಕ್ಸ್ ಕೊಟ್ಟು ತಿರುಗಿ ನಿಂತಳು. ವಿಜಯ್ ಪ್ರೀತಿಯಿಂದ ಅವಳ ಕುತ್ತಿಗೆಗೆ ಹಾಕಿ ಅವಳ ಬೆನ್ನಿಗೆ, ಅದರ ಜೊತೆಗೆ ಆ ನೆಕ್ಲೆಸ್ ಹಾಕಿರೋ ಜಾಗಕ್ಕೆ ಮುತ್ತಿಟ್ಟ. ಅಂಜಲಿಯ ಮನಸ್ಸಲ್ಲಿ ಹೇಳತೀರದ ಭಾವ ಉದ್ಭವಿಸಿತ್ತು. ಅವಳು ಕಣ್ಣು ಮುಚ್ಚಿ ಆ ಮುತ್ತನ್ನು ಆಸ್ವಾದಿಸ್ತಾ ಇರೋವಾಗಲೇ ವಿಜಯ್ ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿ ಅಪ್ಕೊಂಡು, ಈ ನೆಕ್ಲೆಸ್ ನೀನು ಹಾಕ್ಕೊಂಡ ಮೇಲೆ ಅದಕ್ಕೊಂದು ಕಳೆ ಬಂತು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ಕಿವಿಗೆ ಮುತ್ತಿಟ್ಟ. ಸರಿ, ನನಗೆ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಅವಳ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಹೊರಟ. ವಿಜಯ್ ಕೆಳಗಡೆ ಬಂದು ಎಲ್ರಿಗೂ ತಿಳಿಸಿ ಆಫೀಸಿಗೆ ಹೊರಟ. ಅಂಜಲಿ ಇನ್ನೂ ಟ್ರಾನ್ಸ್ನಲ್ಲಿ ಇರೋ ಹಾಗೇನೆ ಇಷ್ಟೊತ್ತು ನಡೆದ ಅವರಿಬ್ಬರ ಸ್ವೀಟ್ ಮೊಮೆಂಟ್ಸ್ನ ನೆನಪಿಸ್ಕೊಂಡು ಆ ನೆಕ್ಲೆಸ್ ನೋಡ್ತಾ ಇದ್ಲು. ಅವಳಿಗೆ ವಿಜಯ್ ಇಷ್ಟು ಬೇಗ ಇಷ್ಟೊಂದು ಬದಲಾಗ್ತಾನೆ ಅನ್ನೋ ನಂಬಿಕೆನೇ ಇರಲಿಲ್ಲ. ಆದರೆ ಈಗ ಎಲ್ಲವೂ ಬದಲಾಗಿತ್ತು. ಮದುವೆನೇ ಇಷ್ಟ ಇಲ್ಲದ ವಿಜಯ್ ಮದುವೆ ಆಗಿದ್ದ.
ಮದುವೆಗೆ ಚಾನ್ಸ್ ಕೊಡ್ತೀನಿ ಅಂತೇನೋ ಹೇಳಿದ್ದ. ಆದರೆ ಇದೆಲ್ಲವೂ ಇಷ್ಟು ಬೇಗ ಆಗತ್ತೆ ಅಂತ ಅವಳಿಗೆ ಅನಿಸೇ ಇರಲಿಲ್ಲ. ಹಾಗಾಗಿ ಅವಳಿಗಿದೆಲ್ಲ ಖುಷಿ ಕೊಡೋ ವಿಷಯ ಆಗಿತ್ತು. ಎಲ್ಲವನ್ನ ನೆನೆಸ್ಕೊಂಡು ಮುಗುಳು ನಗ್ತಾ ರೂಮಿಂದ ಹೊರಗಡೆ ಬಂದ್ಲು. ಅವಳ ಮುಖದಲ್ಲಿದ್ದ ನಗು ನೋಡಿನೇ ಶರ್ಮಿಳಾ, ಸಿರಿ, ರೇವತಿಯವರ ಮುಖದಲ್ಲಿ ನಗು ಮೂಡಿತ್ತು. ಶರ್ಮಿಳಾ ಅಂಜಲಿ ಕತ್ತಲ್ಲಿದ್ದ ನೆಕ್ಲೆಸ್ ನೋಡಿ, ಅಂಜಲಿ ನೀನು ಮೇಲ್ಗಡೆ ಹೋಗೋವಾಗ ಈ ನೆಕ್ಲೆಸ್ ನಿನ್ನ ಕತ್ತಲ್ಲಿ ಇರಲಿಲ್ಲ, ಈಗ ಹೇಗೆ ಬಂತು ಅಂತ ಕೇಳಿದ್ರು. ಆಗ ಸಿರಿ, ಅಯ್ಯೋ ಆಂಟಿ, ಏನು ಹೀಗೆ ಕೇಳ್ತಾ ಇದ್ದೀರಾ, ಅಷ್ಟು ಗೊತ್ತಿಲ್ವಾ? ನೀವು ಗಿಫ್ಟ್ ಕೊಡಬೇಕು ಅಂದಿದ್ದಕ್ಕೆ ಮೋಸ್ಟ್ಲಿ ಬ್ರೋ ಕೊಟ್ಟಿರೋ ಗಿಫ್ಟ್ ಇರಬೇಕು ಇದು ಅಲ್ವಾ ಅಂಜು ಅಂದ್ಲು. ಆಗ ಅಂಜಲಿಯ ಮುಖ ತಂತಾನೆ ಕೆಂಪೇರಿತ್ತು. ಅದನ್ನು ನೋಡಿದ ಮೂವರಿಗೂ ಇದು ಅರ್ಥ ಆಗಿತ್ತು. ಆದರೂ ರೇಗಿಸ್ಬೇಕು ಅಂತ ಸಿರಿ, ನಾನು ಹೇಳಿದ ನಿಜ ಅಲ್ವಾ ಅಂಜು, ಇದು ಬ್ರೋ ಕೊಟ್ಟಿರೋ ಗಿಫ್ಟ್ ತಾನೇ ಅಂದ್ಲು. ಆಗ ಅಂಜಲಿ ಹ್ಞೂ ಅಂತ ತಲೆ ಆಡಿಸಿದ್ಲು. ಸಿರಿ ಅವಳನ್ನು ನೋಡಿ ರೇಗಿಸೋ ಹಾಗೆ, ನೋಡಿ ಆಂಟಿ, ವಿಜಯ್ ಬ್ರೋ ನಮ್ಮ ಮುಂದೆ ಇವಳನ್ನು ಹೋಗಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೋತಾ ಇದ್ರಿ, ಆದರೆ ನಮ್ಮ ಬ್ರೋ ಮೇಡಮ್ಗೆ ಸಪ್ರೇಟಾಗಿ ಹೋಗಲಿ, ಅದ್ರ ಜೊತೆಗೆ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಅಂತ ಹೇಳಿ ಕಣ್ಣು ಹೊಡೆದ್ಲು. ಸಿರಿ ಸುಮ್ಮನೆ ಇದ್ರೆ ಸರಿ ಅಂತ ಅಂಜಲಿ ಆವಾಜ್ ಹಾಕಿದ್ಲು. ಅವಳ ರೀತಿಗೆ ಜೋರಾಗಿ ನಕ್ಕ ಸಿರಿ, ಆಯಿತು ಬಿಡೆ, ನಾನೇ ನಿನ್ನನ್ನು ರೇಗಿಸಲ್ಲ, ಇಷ್ಟಕ್ಕೂ ನಾನೇನು ಇಲ್ಲದೆ ಇರೋದು ಹೇಳದ್ನಾ? ಬ್ರೋ ನಮ್ಮೆಲ್ಲರ ಮುಂದೆ ಸುಮ್ಮನೆ ಇದ್ದು ಈಗ ನೋಡು ನಿನಗೆ ಗಿಫ್ಟ್ ಕೊಟ್ಟಿಲ್ವಾ, ಅದನ್ನೇ ತಾನೇ ನಾನು ಹೇಳಿದೆ ಅಂತ ರೇಗಿಸ್ತಾನೆ ಇದ್ಲು. ಆಗ ರೇವತಿ ಅವರು ಅವಳ ತಲೆಗೆ ಮುಟ್ಕಿ, ಅವಳನ್ನು ರೇಗಿಸಿದ್ದು ಸಾಕು, ಈಗ ನೀನು ನಿನ್ನ ಲೈಫ್ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡು, ಮದುವೆ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡು ಅಂದರು. ಅಮ್ಮ ಎಲ್ಲಿಗೆ ಹೋದ್ರು ಅಲ್ಲಿಗೆ ಬರ್ತೀಯ ನೀನು, ಸರಿ ಆಯಿತು ಮದುವೆ ತಾನೇ ಆಗ್ತೀನಿ, ಅದಕ್ಕೆ ಯಾಕೆ ಇಷ್ಟುದ್ದ ಭಾಷಣ ಬಿಗಿಬೇಡ, ನಿನ್ನ ಭಾಷಣ ಕೇಳೋದಕ್ಕೆ ನನಗೆ ನಿಜವಾಗ್ಲೂ ಪೇಷನ್ಸ್ ಇಲ್ಲ ಅಂದ್ಲು. ಆಗ ಶರ್ಮಿಳಾ, ಸಿರಿ ನೀನು ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೋಬೇಡ, ನಿನಗೆ ಯಾವುದಾದ್ರೂ ಹುಡುಗ ಇಷ್ಟ ಆಗಿದ್ದರೆ ಹೇಳು, ನಾನೇ ನಿಂತು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಅಂದರು. ಆಗ ಸಿರಿಯ ಕಣ್ಣು ತಂತಾನೆ ಚೇತನ್ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇತ್ತು. ಅಂಜಲಿ ಇವಳು ಯಾರನ್ನೋ ಹುಡುಕ್ತಿದ್ದಾಳೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿದ್ಲು. ಸರಿ, ಹಾಗಾದರೆ ವಿಜಯ್ ಯಾವುದೋ ಹುಡುಗ ಇದ್ದಾನೆ ಅಂತ ಹೇಳಿದಾನಲ್ಲ, ಆ ಹುಡುಗನ ಬಗ್ಗೆ ವಿಚಾರಿಸಿ ಆಮೇಲೆ ನಿನಗೂ ಅವನಿಗೂ ಇಬ್ಬರಿಗೂ ಇಷ್ಟ ಆದರೆ ಮದುವೆ ಬಗ್ಗೆ ಮಾತಾಡೋಣ. ರೇವತಿ ಅವರೇ, ಹೇಗಿದ್ರು ಅವಳು ಮದುವೆ ಆಗ್ತೀನಿ ಅಂತ ಹೇಳಿದಾಳಲ್ವಾ, ಅದ್ರ ಬಗ್ಗೆ ನೀವು ಹೆಚ್ಚಿಗೆ ಟೆನ್ಷನ್ ತೊಗೊಳ್ಬೇಡಿ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಕೂತಿದ್ರು. ಅದೇ ಸಮಯಕ್ಕೆ ಚೇತನ್ ಕೂಡ ಜ್ಯುವೆಲ್ರಿ ಶಾಪಿಗೆ ಹೋಗೋಕ್ಕೆ ರೆಡಿಯಾಗಿ ಬಂದ. ಅವನು, ಆಂಟಿ ನಾನಿನ್ನು ಹೊರಡ್ತೀನಿ, ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಇವತ್ತು ಹೊಸ ಜ್ಯುವೆಲ್ರಿ ಶಾಪಿಗೆ ಪ್ಲೇಸ್ ನೋಡೋಕೆ ಹೋಗಬೇಕು ಅಂದ. ಆದರೆ ಅವನ ಕಣ್ಣೆಲ್ಲ ಸಿರಿ ಮೇಲೆ ಇತ್ತು. ಈಗ ಅವಳಿಗೆ ಮಾತಾಡಿಸಿ ಹೇಳೋಕ್ಕೆ ಟೈಮ್ ಇರಲಿಲ್ಲ, ಅದ್ರ ಜೊತೆಗೆ ಅವಳ ಫೋನ್ ನಂಬರ್ ಕೂಡ ಇರಲಿಲ್ಲ. ಹಾಗಾಗಿ ಅವನ ಚಡಪಡಿಕೆ ಸ್ವಲ್ಪ ಜೋರಾಗೇ ಇತ್ತು. ಶರ್ಮಿಳಾ ಅವರು, ಸರಿ ಕಣೋ ಹೋಗ್ಬಾ, ನಿನಗೆ ಸಾಧ್ಯ ಆದರೆ ಇವತ್ತು ಇಲ್ಲಿಗೇನೆ ಬಾರೋ, ನಾನು ಅಣ್ಣನಿಗೆ ಕಾಲ್ ಮಾಡಿ ಹೇಳ್ತೀನಿ ಅಂದರು. ಹಾಂ ಆಂಟಿ, ಟ್ರೈ ಮಾಡ್ತೀನಿ, ವಿಜಯ್ ಕೂಡ ಟೆಂಪಲ್ಲಿಗೆ ಹೋಗಬೇಕು ಬಾ ಅಂತ ಹೇಳ್ತಾ ಇದ್ದ ಅಂದ. ಹ್ಞೂ ಕಣೋ, ಅದಕ್ಕೆ ಹೇಳ್ತಾ ಇರೋದು, ಎಲ್ಲರೂ ಈವ್ನಿಂಗ್ ಟೆಂಪಲ್ಲಿಗೆ ಹೋಗೋಣ, ಬೇಗ ಬನ್ನಿ ಅಂತ ಎಲ್ರಿಗೂ ಹೇಳಿದ್ದೀನಿ, ನೀನು ಕೆಲಸ ಮುಗಿಸ್ಕೊಂಡು ಬರೋದಕ್ಕೆ ಅದರಲ್ಲೂ ಬೇಗ ಬರೋದಕ್ಕೆ ಟ್ರೈ ಮಾಡು ಅಂತ ಹೇಳಿದ್ರು. ಸರಿ ಆಂಟಿ, ಟೆಂಪಲ್ ಹೋಗೋ ಟೈಮ್ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿ ಸಿರಿಗೆ ಕಣ್ಣಲ್ಲೇ ಅವಳನ್ನು ಕೆಣಕಿ ಹೊರಟ. ಅದನ್ನು ಅಂಜಲಿಯ ಸೂಕ್ಷ್ಮ ಕಣ್ಣುಗಳು ಗಮನಿಸಿದ್ವು. ಹಾಗಾದರೆ ಅಂಜಲಿಗೆ ಸಿರಿ ಮತ್ತು ಚೇತನ್ ನಡುವೆ ನಡೀತಿರೋ ಲವ್ ವಿಷಯ ಗೊತ್ತಾಗತ್ತಾ? ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಫ್ರೆಂಡ್ಸ್, ಹೇಗೆ ಬರ್ತಿದೆ ಸಂಚಿಕೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯಾವುದಾದ್ರೂ ನಿಮಗೇನಾದರೂ ಕತೆ ಬಗ್ಗೆ ಏನಾದರೂ ಡಿಫ್ರೆಂಟಾಗಿ ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ಅದನ್ನು ನಾನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಆ್ಯಕ್ಚುಲಿ ನನಗೆ ಕೋಲ್ಡ್ ಆಗಿತ್ತು, ಕಾಫ್ ಆಗಿತ್ತು, ಹಾಗಾಗಿ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಐ ಆಮ್ ರಿಯಲಿ ಸಾರಿ. ಇವತ್ತು ಅಷ್ಟೇ ನಾನೆಲ್ಲೋ ಕೆಮ್ಮಿಡ್ತೀನಿ ಅಂದ್ಕೊಂಡೆ, ಬಟ್ ಹಾಗಾಗಿಲ್ಲ. ಸೊ ನೆಕ್ಸ್ಟ್ ಎಪಿಸೋಡ್ಸ್ನ ಆದಷ್ಟು ಬೇಗ ಹಾಕ್ತೀನಿ. ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು